Vaibhav Veda Green Ventures has the tagline of collaborate and celebrate. ಸಹಯೋಗ ಮತ್ತು ಸಂಭ್ರಮ. ಬದುಕೇ ಒಂದು ಸಂಭ್ರಮ. ಆ ಸಂಭ್ರಮ ನಿಜವಾಗಬೇಕಾದ್ರೆ ಸ್ತುತ್ಯ ನಾನು ನವೀನ್ ಕುಮಾರ್, ಫೌಂಡರ್ ಡೈರೆಕ್ಟರ್ ಆಫ್ ವೈಭವ್ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ನಮ್ಮ ಶ್ರೀಮತಿ ಡಾಕ್ಟರ್ ಶಿಲ್ಪಾ ಹೆಚ್ ನವೀನ್, ಚೇರ್ಪರ್ಸನ್ ಆಫ್ ಸಮನ್ವಯ್ ಫೌಂಡೇಶನ್. ಇವತ್ತು ವೈಭವ್ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ವೇಲ್ ಆಗ್ತಾ ಇದೆ. ವೈಭವ್ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲ ಉದ್ದೇಶ ಏನು ಅಂದರೆ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡೋದು. ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಉದ್ಯಮಿ ಆಗಬೇಕು ಅಂತ ಆಸೆ ಇರ್ತದೆ, ಕನಸಿರ್ತದೆ. ಸೊ ಉದ್ಯಮಿ ಆಗೋ ಕನಸಾಗಿ ಉಳ್ಕೊಳ್ಬಾರ್ದು. ಸೊ ಒಂದು ಕೊಲಾಬ್ರೇಟಿವ್ ಮಾಡೆಲಲ್ಲಿ ವೈಭವ್ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಆರಂಭ ಮಾಡಿ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಎಕ್ಸೆಲ್ ಆಗಿರೋರನ್ನು ವೇದ ಗ್ರೀನ್ ವೆಂಚರ್ಸ್ ಜೊತೆಗೆ ಕೊಲಾಬ್ರೇಟ್ ಮಾಡಿಕೊಂಡು ಅವರಿಗೆ ಒಂದು ಉದ್ಯಮಿ ಆಗುವಂಥ ಒಂದು ಅವಕಾಶ ಕ್ರಿಯೇಟ್ ಮಾಡೋದು ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ನ ಮೂಲ ಉದ್ದೇಶ. ಸೊ ಸುಮಾರು ಒಂದು ಇವತ್ತಿನ ಜನಮಾನಸದಲ್ಲಿ ತಾವೆಲ್ಲ ನೋಡಿರೋ ಹಾಗೆ ಫೈನಾನ್ಷಿಯಲ್ ಕ್ರಂಚು, ಇನ್ಸೆಕ್ಯೂರಿಟಿ, ಪ್ರೈವೇಟ್ ಜಾಬ್ಗಳಲ್ಲಿ ಭಾಳ ಇನ್ಸೆಕ್ಯೂರಿಟಿ ಇರ್ತದೆ. ಕೋವಿಡ್ ನಂತರ ಭಾಳ ಜನ ಎಂಟರ್ಪ್ರೆನರ್ಸ್ ಎಸ್ಟಾಬ್ಲಿಷ್ ಆಗಿದ್ದಾರೆ. ಅಂದರೆ ಇಂಡಿಪೆಂಡೆಂಟಾಗಿ ಬಿಸ್ನೆಸ್ ಮಾಡಬೇಕು, ಇಂಡಿಪೆಂಡೆಂಟಾಗಿ ಫೈನಾನ್ಷಿಯಲ್ ಅಬಂಡೆನ್ಸ್ ಇಟ್ಕೊಳ್ಬೇಕು, ನಾನು ಕೂಡ ಎಲ್ಲರಂತೆ ಬದುಕಬೇಕು ಅನ್ನೋ ಕನಸುಗಳು ಭಾಳ ಜನಕ್ಕೆ ಇರ್ತದೆ. ಆ ನನಸು ಮಾಡುವಂಥ ಆತ್ಮಸ್ಥೈರ್ಯ ಭಾಳ ಕಡಿಮೆ ಇರ್ತದೆ. ಸೊ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡು ಒಂದು ಕನ್ಸರ್ವೇಟಿವ್ ಮಾಡೆಲ್ ಅಲ್ಲದೆ, ಅಂದರೆ ಬೇಸಿಕಲಿ ಒಂದು ದೊಡ್ಡ ವರ್ಕಿಂಗ್ ಸ್ಪೇಸ್ ಕ್ರಿಯೇಟ್ ಮಾಡೋದು, 100 ಜನ ಎಂಪ್ಲಾಯ್ಮೆಂಟ್ಗಳನ್ನು ಒಟ್ಟಿಗೆ ಹಾಕ್ಕೊಂಡು ಕೆಲಸ ಮಾಡೋದಕ್ಕಿಂತ ಎಲ್ಲರೂ ಕೂಡ ಫ್ಲೆಕ್ಸಿಬಿಲಿಟಿನ ಬಯಸ್ತಾರೆ. ಅಂದರೆ ಫ್ರೀಡಮನ್ನು ಬಯಸ್ತಾರೆ, ಫ್ರೀಡಮ್ ಆಫ್ ವರ್ಕ್ ಬಯಸ್ತಾರೆ, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಬಯಸ್ತಾರೆ, ಇಂಡಿಪೆಂಡೆಂಟ್ ಥಿಂಕಿಂಗ್ ಬಯಸ್ತಾರೆ. ಸೊ ಈ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಏನು ಮಾಡುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಇಲ್ಲಿ ನೋಡಿದರೆ 100 ಜನ ಇವತ್ತು ಕೊಲಾಬ್ರೇಷನ್ ಇದೆ. ಮ್ಯೂಸಿಕ್ನಿಂದ ಒಬ್ಬರಿದ್ದಾರೆ, ಸ್ಟೇಜ್ ಕಡೆಯಿಂದ ಒಬ್ಬರಿದ್ದಾರೆ, ಫುಡ್ ಕಡೆಯಿಂದ ಇನ್ನೊಬ್ಬರಿದ್ದಾರೆ, ಎಂಟರ್ಟೈನ್ಮೆಂಟ್ ಕಡೆಯಿಂದ ಇನ್ನೊಬ್ಬರಿದ್ದಾರೆ. ಸೊ ಯಾವುದೇ ಈವೆಂಟು ಅಥವಾ ಯಾವುದೇ ಆರ್ಗನೈಸೇಷನ್ ಕೊಲಾಬ್ರೇಷನ್ ಮಾಡಲಲ್ಲೇ ವರ್ಕ್ ಆಗ್ತದೆ. ಸೊ ವೇದ ಗ್ರೀನ್ ವೆಂಚರ್ಸ್ ಸ್ಪೆಷಲಿಸ್ಟ್ಗಳನ್ನು ಐಡೆಂಟಿಫೈ ಮಾಡಿ ಕೊಲಾಬ್ರೇಟ್ ಟು ಸೆಲೆಬ್ರೇಟ್, ಅದೇ ನಮ್ಮ ಟ್ಯಾಗ್ ಲೈನ್. ಸೊ ಬೇಸಿಕಲಿ ಒಂದು ಎಂಪ್ಲಾಯ್ಮೆಂಟನ್ನು ಸೃಷ್ಟಿ ಮಾಡೋದು, ಎರಡನೇದು ಬಿಸ್ನೆಸ್ ಮೆನ್ಗಳನ್ನು ಕ್ರಿಯೇಟ್ ಮಾಡೋದು. ತದನಂತರ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಬರುವಂಥ ಆದಾಯದಿಂದ, ಪ್ರಾಫಿಟ್ಸಿಂದ ಸಮನ್ವಯ್ ಫೌಂಡೇಶನ್ ನಮ್ಮ ಶ್ರೀಮತಿಯವರು ಶಿ ದ ಚೇರ್ಪರ್ಸನ್ ಆಫ್ ಇಟ್. ಸೊ ಅದ್ರ ಮೂಲ ಉದ್ದೇಶ ಏನು ಅಂತಂದರೆ ಎಜುಕೇಷನ್ ಮತ್ತು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಮಾಡುವಂಥದ್ದು. ಸೊ ರೂರಲ್ ಏರಿಯಾಸ್ನಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಳ್ಳೋದ್ರ ಮೂಲಕ ಶಿಕ್ಷಣಕ್ಕೆ ಸುಮಾರು 17-18 ವರ್ಷ ಕಾಲ ನನ್ನ ಶ್ರೀಮತಿಯವರು ಎಜುಕೇಷನ್ ಫೀಲ್ಡಲ್ಲಿ ಇರೋದ್ರಿಂದ ಅವರಿಗೆ ಅದರದೇ ಆದಂಥ ಎಕ್ಸ್ಪರ್ಟೀಸ್ ಇದೆ. ಸೊ ಅದನ್ನು ಹೇಗೆ ಫೌಂಡೇಶನ್ ಮೂಲಕ ಒಂದು ಸದೃಢ ಸಮಾಜ ಕಟ್ಟೋಣ ಅನ್ನೋದೊಂದು ಗುರಿಯಾಗಿಟ್ಟುಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಸಮನ್ವಯ್ ಫೌಂಡೇಶನ್ ಬಗ್ಗೆ ಐ ಥಿಂಕ್ ಶಿ ವಿಲ್ ಬಿ ದ ಬೆಟರ್ ಪರ್ಸನ್ ಟು ಗಿವ್ ಯು ಮೋರ್ ಡೀಟೇಲ್ಸ್ ಅಬೌಟ್ ಇಟ್. ನನ್ನ ವಿದ್ಯಾಭ್ಯಾಸ ಬಂದು MA, MPhil, PhD ನಂತರ ಆಗಿದ್ದು. ಸೊ ಹೆಚ್ಚು ಆಸಕ್ತಿ ಟೀಚಿಂಗಲ್ಲಿ ಇದ್ದಿದ್ದರಿಂದ ಸೊ ಐ ಹ್ಯಾವ್ ಚೂಸ್ ಟು ಬಿಕಮ್ ಅ ಟೀಚರ್. ಸೊ ಬೀಂಗ್ ಅ ಟೀಚರ್ 17 ವರ್ಷಗಳ ಕಾಲ ಒಂದು ಬೆಂಗಳೂರಿನ ಒಂದು ಉತ್ತಮ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದ್ದೀನಿ. ಅದಾದ ನಂತರ ನನ್ನ ಪರ್ಸನಲ್ ಲೈಫ್ ಆ್ಯಸ್ ಅ ವಿಮೆನ್ ಅಂತ ಶುರುವಾಗಿದ್ದು ನವೀನ್ ಕುಮಾರ್ ಅವರ ಪರಿಚಯ ಆದಮೇಲೆ. ಸೊ ನವೀನ್ ಈಸ್ ಮೈ ಹಸ್ಬೆಂಡ್. ನವೀನ್ ಬಂದು ಈಸ್ ಆನ್ ಬಿಸ್ನೆಸ್ ಮೆನ್. ರೇಡಿಯೋ ಸಿಟಿನಲ್ಲಿ ರೇಡಿಯೋ ಜಾಕಿ ಆಗಿ ಕೂಡ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಇದು ನಮ್ಮ ಕನಸು. ಆ ಕನಸು ಈಗ ನನಸಾಗ್ತಾ ಇದೆ. Now, the unveiling and the launch of the website.
ಸೊ ನಮ್ಮ ಈ ಸಮನ್ವಯ ಫೌಂಡೇಶನ್ ಮುಖ್ಯ ಉದ್ದೇಶ ಟು ಕ್ರಿಯೇಟ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ರೂರಲ್ ಕಮ್ಯುನಿಟೀಸ್. ಸೊ ಹಳ್ಳಿನಲ್ಲಿರೋ ಜನಗಳಿಗೆ ಹೆಚ್ಚಾಗಿ ಅವರಿಗೆ ಅನುಕೂಲವಾಗುವಂತಹ ಪ್ರಾಜೆಕ್ಟನ್ನು ಸೃಷ್ಟಿ ಮಾಡಿ, ಎಸ್ಪೆಷಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೇನು ಮಟ್ಟಿಗೆ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಆ ಪ್ರದೇಶಗಳಲ್ಲಿ ಅದನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ವಿ ಗೋನ್ ಅಡಾಪ್ಟ್ ಸಮ್ ಗೌರ್ಮೆಂಟ್ ಸ್ಕೂಲ್ಸ್. ಸೊ ಈ ಶಾಲೆಗಳನ್ನು ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಯಾವ ಬೇಸಿಕ್ ಕಮ್ಯುನಿಟೀಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಬೋದು, ಎಸ್ಪೆಷಲಿ ಫಾರ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಟೀಚರ್ಸ್. ಸೊ ಇದೇನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ವಿ ಗೋನ್ ಕ್ರಿಯೇಟ್ ದಟ್. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಲೈಫ್ ಟುಡೇ ಇಸ್ ಹೆಲ್ತ್ ಇಸ್ ವೆಲ್ತ್ ಆಸ್ ಕನ್ಸಿಡರ್ಡ್. ಸೊ ಹೆಲ್ತ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹೌ ಡು ವಿ ಗೋನ್ ಟು ಕಾನ್ಸಂಟ್ರೇಟ್ ಆನ್ ಹೆಲ್ತ್ ಪ್ರಾಜೆಕ್ಟ್ಸ್ ಅಂದರೆ, ಸೊ ವಿ ಆರ್ ಜಸ್ಟ್ make sure that some diagnostic centers are established or taking care of some steps where the independent healthcare sectors can be created over there, so that will be an that becomes an to meet an emergency of the rural community. So cityಗಳಲ್ಲಿ ಎಲ್ಲಾನು ರೀಚ್ ಮಾಡೋದು ಬಹಳ ಈಸಿ ನಮಗೆ. So when you talk about education, when you talk about healthcare centers, it is very much easy for people to get good facilities over there, but when it comes to a rural community, so ಅವ್ರಿಗೆ ಸ್ವಲ್ಪ accessible ಕಡಿಮೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. Being a professor for 17+ years, I could understand that the rural community has to be improved. If rural community is developed, then the nation develops. It's very simple. So we are going to concentrate on two important aspects of human life. One is education, building a quality education, a value-based education in the rural communities, and most importantly, the healthcare centers where it's going to reach and meet the emergencies of people. So we just want all you people to be together with us, because ಒಬ್ಬರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. So let we all collaborate with each other and we make sure that there is some change made for this nation in aspects of education and healthcare centers. Thank you so much. 8 ವರ್ಟಿಕಲಲ್ಲಿ ಕೆಲಸ ಮಾಡ್ತಾರೆ, ಫ್ರಮ್ ರಿಯಲ್ ಎಸ್ಟೇಟಿಂದ ಎಜುಕೇಷನ್ ತನಕ. ಈಗಾಗಲೇ ನಾವು ಉಡುಪಿ ಭಾಗದ ನಾವುಂದ ಅನ್ನೋ ಒಂದು ತಾಲೂಕಿನಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದೀವಿ. ಶುಭದ ಅನ್ನೋ ಒಂದು ಸ್ಕೂಲನ್ನು ನಾವು ಮೇಕ್ ಓವರ್ ಮಾಡಿ ಎಕ್ಸಲೆಂಟಾಗಿ ರನ್ ಮಾಡ್ತಾ ಇದ್ದೀವಿ. ರಿಯಲ್ ಎಸ್ಟೇಟ್ ಏನಾಗಿದೆ ಅಂದರೆ, ರಿಯಲ್ ಎಸ್ಟೇಟ್ ಅಂದರೆ ಬಹುಶಃ ಒಂದು ವೇಗ್ ವರ್ಡ್ ಆಗ್ಬೋದು. ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಾಪರ್ಟಿ ಡೆವಲಪ್ಮೆಂಟ್ ಅಂತ ನಾವು ಸೊ ಒಂದು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟು, ಇನ್ನೊಂದು IT ರಿಲೇಷನ್ಸ್, ಇನ್ನೊಂದು ಸಾಫ್ಟ್ವೇರ್ ರಿಲೇಟೆಡ್, ದೆನ್ ಲೀಗಲ್ ಅಡ್ವೈಸರಿ, ಫೈನಾನ್ಷಿಯಲ್ ಕನ್ಸಲ್ಟಿಂಗ್, ಡಿಸೈನ್ಸ್, ಇಂಟೀರಿಯರ್ಸ್, ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್. ಸೊ ಈ ಥರ ಸುಮಾರು 8 ವರ್ಟಿಕಲ್ಗಳು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ನಾನು ಕೊಡೋದಿದೆ. ಈ ಇಂಡಿಪೆಂಡೆಂಟ್ ವರ್ಟಿಕಲ್ಸು ಸುಮಾರು 8 ಡಿವಿಷನ್ಸ್ ಇರುತ್ತೆ, ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾರೆ. ಸೊ ವೈಭವ್ ವೇದಾಗಿರಿ ವೆಂಚರ್ಸ್ ವಿಲ್ ಬಿ ಲೈಕ್ ಅನ್ ಅಂಬ್ರೆಲಾ. ಈ 8 ವರ್ಟಿಕಲ್ಸ್ ವಿಲ್ ಬಿ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ವೇದಾಗಿರಿ ವೆಂಚರ್ಸ್, ಬಟ್ ಇಟ್ ವಿಲ್ ಬಿ ವರ್ಕಿಂಗ್ ಇಂಡಿಪೆಂಡೆಂಟ್. ಈಗ ತಾವು ನೋಡಿದಾಗ ಫಾರ್ ಎಕ್ಸಾಂಪಲ್ ಮನೆಗೊಂದು ತರಕಾರಿ ತೊಗೊಳ್ಬೇಕು ಅಂತಂದಾಗ ನಾವು ಹೋಗಿದ ತಕ್ಷಣ ಸಿಕ್ಕಿದ್ದನ್ನು ತೊಗೊಳ್ಳಲ್ಲ. ಸೊ ವಿ ವೆಯ್ಟ್ ಫಾರ್ ಸಮ್ ಟೈಮ್, ವಿ ಸ್ಪೆಂಡ್ ಸಮ್ ಗುಡ್ ಟೈಮ್, ದೆನ್ ವಿ ಚೂಸ್. ಸೊ ಇಲ್ಲಿ ನಾವು ಜನರಲಿಸ್ಟ್ಗಳನ್ನು ಹುಡುಕ್ತಾ ಇಲ್ಲ ಕೊಲ್ಯಾಬ್ರೇಷನ್ಗೆ. ವಿ ಆರ್ ಲುಕಿಂಗ್ ಎಟ್ ಸ್ಪೆಷಲಿಸ್ಟ್. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಡೊಮೇನಲ್ಲಿ 100 ಜನ ಇದ್ದಾರೆ. ಹೂ ಇಸ್ ದ ಬೆಸ್ಟ್ ಅಂತ ಹುಡುಕಿ, ದಟ್ ಈಸ್ ಮೈ ಎಕ್ಸ್ಪರ್ಟೀಸ್. ಸೊ ನನ್ನ ಎಕ್ಸ್ಪರ್ಟೀಸ್ ಏನು ಅಂತಂದರೆ ಮೈ ಕಾಂಟ್ಯಾಕ್ಟ್ಸ್, ನನ್ನ ಎಕ್ಸ್ಪರ್ಟೀಸ್ ಏನು ಅಂದರೆ ನನ್ನ ಕಮ್ಯುನಿಕೇಷನ್, ನನ್ನ ಎಕ್ಸ್ಪರ್ಟೀಸ್ ಏನು ಅಂದರೆ ಮೈ ಕನ್ಸಿಸ್ಟೆನ್ಸಿ. ಸೊ ಇವತ್ತು ಇಡೀ ಜಗತ್ತನ್ನು ನಡೆಸ್ತಾ ಇರುವಂಥದ್ದು ಕಾಂಟ್ಯಾಕ್ಟ್ಸ್, ಕಮ್ಯುನಿಕೇಷನ್ ಆ್ಯಂಡ್ ಕಮಿಟ್ಮೆಂಟ್. ಸೊ ಅದು ನಮಗೆ ಕರಗತ ಆಗಿರೋದ್ರಿಂದ ಬಹುಶಃ ಯಾವುದು ಕಷ್ಟ ಆಗಲ್ಲ ಅಂತ. ಮೂಲಕ ನಾವು ಫಿನಿಷಿಂಗ್ ಸ್ಕೂಲ್ ಮಾಡ್ತೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ. ಸೊ ಕರ್ನಾಟಕ ಸ್ಟೇಟ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ 100 ಲಕ್ಷಾಂತರ ಜಾಬ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇವತ್ತೊಂದು ಹೋಟೆಲ್ನಲ್ಲಿ ರಿಸೆಪ್ಷನಿಸ್ಟ್ಗಳಿಂದ ಹಿಡಿದು ಹೌಸ್ ಕೀಪಿಂಗ್ ಎಕ್ಸಿಕ್ಯೂಟಿವ್ ತನಕ ಇದು ಯಾವುದೂ ಕೂಡ ರೆಡಿಮೇಡ್ ಆಗಿ ಸಿಗುವಂಥ ಮ್ಯಾನ್ ಪವರ್ಗಳಲ್ಲ. ಸೊ ಅದಕ್ಕೆ ಅದರದ್ದೇ ಆದ ಜಾಬ್ ಕೋಡ್ ರೆಡಿ ಮಾಡಿ, ಅದಕ್ಕೆ ಬೇಕಾದಂಥ ಟ್ರೈನಿಂಗ್ ಮೆಟೀರಿಯಲ್ನ ಕೊಟ್ಟು ಅವ್ರನ್ನ ತಯಾರು ಮಾಡಿ ಒಂದು ಫಿನಿಷಿಂಗ್ ಸ್ಕೂಲ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾ, ನಾಟ್ ಓನ್ಲಿ ಫಾರ್ ಸ್ಪೆಷಲಿಸ್ಟ್, ಕೊಲಾಬ್ರೇಟಿವ್ ಮಾಡಲಾಗಿರೋದ್ರಿಂದ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ವಿಂಗಲ್ಲಿ ಆಲ್ಸೋ ಡೂ ದ ಫಿನಿಷಿಂಗ್ ಸೊ ದ್ಯಾಟ್ ಒಬ್ಬ ಗ್ರ್ಯಾಜುಯೇಟ್, ಒಬ್ಬ ಜಸ್ಟ್ ಪಾಸ್ಡ್ ಔಟ್ ಹುಡುಗನಿಗೂ ಕೂಡ ವಿಲ್ ಬಿ ಏಬಲ್ ಟು ಟ್ರೈನ್ ಹಿಮ್ ಆ್ಯಂಡ್ ಮೇಕ್ ಹಿಮ್ ಎಂಪ್ಲಾಯಬಲ್. ಉದ್ಯೋಗ ಸೃಷ್ಟಿ ಮಾಡೋದು ಮತ್ತು ಉದ್ಯಮಿಗಳನ್ನು ಕಟ್ಟೋದು ವೈಭವ್ ವೇದಾಗಿರಿ ವೆಂಚರ್ಸಿನ ಕನಸು. ಕಾಮನ್ ಸೆನ್ಸ್ ಇರೋರು ಈ ಜಗತ್ತನ್ನು ನಡೆಸ್ತಾ ಇದ್ದಾರೆ. ತುಂಬ ಓದಿರೋರು ದೇ ಹ್ಯಾವ್ ನಾಟ್ ಬೀನ್ ಸಕ್ಸಸ್ಫುಲ್, ಬಟ್ ಕಡಿಮೆ ಓದಿರೋರು ಸಕ್ಸಸ್ಫುಲ್ ಆಗಿದ್ದಾರೆ. ಅದರ ಅಂಕಿಅಂಶನೂ ಕಡಿಮೆ. ಬಟ್ ಯಾರಿಗೆ ಕಾಮನ್ ಸೆನ್ಸ್ ಇದೆ ಮತ್ತು ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ, ಯಾರಿಗೆ ಕ್ಲಾರಿಟಿ ಇದೆ, ಅವ್ರು ಮಾಡ್ಬೋದು. ಬಹುಶಃ ನಾನು ನೋಡ್ತಾ ಇರುವಂಥದ್ದು ರೈಟ್ ಆ್ಯಟಿಟ್ಯೂಡ್. ಈಗ ಅವನು ಡಿಗ್ರಿನೇ ಓದಿರಬೇಕು, ಅವನು ಮಾಸ್ಟರ್ಸೇ ಮಾಡಿರಬೇಕು, ಇಂಜಿನಿಯರಿಂಗೇ ಮಾಡಿರಬೇಕು, ಈ ಥರದ ಯಾವುದೇ ಮಾನದಂಡಗಳನ್ನು ಇಟ್ಕೊಂಡು ನಾನು ಈ ಸಂಸ್ಥೆ ಹುಟ್ಟಾಕಲಿಲ್ಲ. ನಾವು ಈ ಸಂಸ್ಥೆ ಹುಟ್ಟಾಕಲಿಲ್ಲ. ನಾವು ಹುಟ್ಟಾಕಿರುವಂಥ ಕಾರಣ ಭಾಳ ಸಿಂಪಲ್. ವಿ ವಾಂಟ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ವಿ ವಾಂಟ್ ಟು ಕ್ರಿಯೇಟ್ ಎಂಟರ್ಪ್ರೈಸ್. Stay fit. That is the line perhaps ನಾವು ಎಲ್ಲರೂ ಯಾವತ್ತಿಗೂ ನೆನಪಿಡಬೇಕಾದಂತಹ ಸಾಲು.
ನಮ್ಮ ಬದುಕಿಗೆ ಬೇಕಾದಂಥ ಸ್ಕಿಲ್. ವಿ ಆಲ್ವೇಸ್ ಹ್ಯಾವ್ ಟು ಸ್ಟೇ ಫಿಟ್ ಆ್ಯಂಡ್ ಹಿಯರ್ ಇಸ್ ಏಬಲ್ಡ್ ಪರ್ಸನ್ಸ್ ಚಿಲ್ಡ್ರನ್ ನಮ್ಮ ಟ್ರಸ್ಟ್ ತುಂಬ ದೊಡ್ಡ ಕೆಲಸವನ್ನು ಮಾಡ್ತಿದೆ. And he is the managing trustee of this Samarthana Trust, Dr. G.K. Mahantesh. ಆದರೂ ನಾವು ಚಪ್ಪಾಳೆ ಹೊಡಿತಿಲ್ಲ, ಯಾಕೆ? Many records ಇವೆಲ್ಲವೂ ರೈತರಿಗಾಗಿ ಮತ್ತು ಹೈನುಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಬಂಧುಗಳಿಗಾಗಿ. ಹೀಗಾಗಿ ಈ ಅದ್ಭುತ ಯಶಸ್ಸನ್ನು ಸಾಧಿಸಿರುವ ಶ್ರೀ ಗೋಪಾಲಯ್ಯ ಅವರಿಗೆ ನಮ್ಮ ಒಂದು ವಿನಮ್ರ ನಮನ. We convey our hearty congratulations and all good wishes. Concentrating on health and education issues for Shri Gopalaya, Dr. S. Joshua Samuel, ಅವರಿಗೆ ಗೌರವ ಸಮರ್ಪಣೆ, ಜೊತೆಗೆ ಶ್ರೀರಂಗಯ್ಯ ಅವರಿಗೂ ಸಹ ಗೌರವ ಅರ್ಪಣೆ. ಚಿಕ್ಕಮಗಳೂರಿನ ದೊಡ್ಡ ಮಗಳು ಇಲ್ಲಿದ್ದಾರೆ. ಅವರು ಆ ಗೌರವವನ್ನು ತಮ್ಮ ಊರಿನ ಮಂದಿಗೆ, ಅಲ್ಲಿನ ಸಾಧಕರಿಗೆ ಸಹ ನೀಡ್ತಿದ್ದಾರೆ. ಥ್ಯಾಂಕ್ ಯು ಸರ್ ಫಾರ್ ಆಲ್ ಯುವರ್ ಗೈಡೆನ್ಸ್ ಆ್ಯಂಡ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ಭಾಗವಹಿಸ್ಲಿಕ್ಕೆ ಮುಖ್ಯವಾದಂಥ ಕಾರಣ ಅಂತೇಳಿದ್ರೆ ನವೀನ್ ಅವರು ಮತ್ತು ಅವರ ಕುಟುಂಬದವರಿಗೂ ನಮಗೂ ಇರುವಂಥ ಪರಸ್ಪರ ಸ್ನೇಹ ಮತ್ತು ವಿಶ್ವಾಸ. ನವೀನ್ ಅವರಲ್ಲಿ ಶಿಲ್ಪ ಅವ್ರ ಬಗ್ಗೆ ಭಾಳ ಜನ ಭಾಳ ಮಾತಾಡಿದ್ದಾರೆ. ಹಾಗಾಗಿ ನವೀನ್ ಬಗ್ಗೆ ಕೆಲವರು ಮಾತಾಡೋದು ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೇನೆ. ನವೀನ್ ಅವ್ರ ಹತ್ರ ನಾನು ಕಂಡಾಗೆ 2 ಗುಣಗಳಿದ್ದಾವೆ. ಒಂದು ಮರ್ಕ್ಯುರಿಯ ಗುಣ, ಇನ್ನೊಂದು ಮ್ಯಾಗ್ನೆಟ್ನ ಗುಣ. ಮರ್ಕ್ಯುರಿ ಎಷ್ಟು ಚುರುಕಲ್ಲಿ ಯಾವುದು ಅಂತ ಹೇಳಿದ್ರೆ ಮರ್ಕ್ಯುರಿಯಲ್ಲಿ ಅಂತೇಳಿ ಯಾವಾಗಲೂ ಹೇಳ್ತಾರೆ, ಅಷ್ಟೇ ಚುರುಕಾಗಿರ್ತಾರೆ ಅವರು. ಯಾವ ಸಂದರ್ಭದಲ್ಲಿ ನೋಡಿದರೂ ಕೂಡ ಚಟುವಟಿಕೆಯಲ್ಲೇ ಕೂಡಿರ್ತಾರೆ.